ನಮಸ್ತೆ ಎಲ್ಲರಿಗೂ. ಐ ಆಮ್ ಚೈತ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿಮ್ಮ ಮಗು ತುಂಬ ಸೂಪರ್ ಸ್ಮಾರ್ಟ್ ಆಗಿರಬೇಕು ಅನ್ನೋ ಇಷ್ಟನಾ? ಸೊ ನಮ್ಮ ಮಗು ತುಂಬ ಸೂಪರ್ ಸ್ಮಾರ್ಟ್ ಆಗಿರಬೇಕು ಅನ್ನೋ ಥರ ನಿಮ್ಗೆ ಇಷ್ಟನಾ? ಆಬ್ಸಲ್ಯೂಟ್ಲಿ ಎಲ್ಲ ಪೇರೆಂಟ್ಸ್ಗೂ ತುಂಬ ಇಷ್ಟ ಇರುತ್ತೆ, ನಮ್ಮ ಮಗು ಸೂಪರಾಗಿ ಸ್ಮಾರ್ಟ್ ಆಗಿರಬೇಕು, ಸೂಪರ್ ಸ್ಮಾರ್ಟ್ ಆಗಿರಬೇಕು ಅಂತ ಹೇಳಿಬಿಟ್ಟು. ಸೊ ಸೂಪರ್ ಸ್ಮಾರ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಅ ಬ್ಯೂಟಿ. ಸೂಪರ್ ಸ್ಮಾರ್ಟ್ ಅಂತ ಹೇಳಿದ್ರೆ ದಿಸ್ ಇಸ್ ರಿಲೇಟೆಡ್ ಫಾರ್ ದ ಬ್ರೈನ್. ಓಕೆ, ಆ್ಯಂಡ್ this is not about our expensive toys. This is about a simple tips, like a simple habits. Okay, so ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಈ 3 ಥಿಂಗ್ಸ್ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಒನ್ ಬಂದು ಟಾಕಿಂಗ್. ನೀವು ನಿಮ್ಮ ಮಕ್ಕಳ ಜೊತೆ ತುಂಬ ಮಾತಾಡಿ, ಕತೆ ಹೇಳಿ. ವೇಟ್ ಟಿಲ್ ಯುವರ್ ಬೇಬಿ ರೆಸ್ಪಾಂಡ್ ಬ್ಯಾಕ್. ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಒನ್ ಬಂದು ನ್ಯೂಟ್ರಿಷನ್. ಅವರ ಡೈಲಿ ಡಯಟಲ್ಲಿ ಇನ್ಕ್ಲೂಡ್ ಮಲ್ಟಿಫ್ಯಾಕ್ಟರ್ ನ್ಯೂಟ್ರಿಷನ್ ಡೆನ್ಸ್ ಫುಡ್, ಲೈಕ್ ಏನಂತ ಹೇಳ್ತೀವಿ, ವಾಲ್ನಟ್, ಬಾದಾಮ್, ಗೀ, ಫಿಶ್, ಸೋಟ್ರೆಟ್, ರಾಗಿ. ದಿಸ್ ವಿಲ್ ಹೆಲ್ಪ್ ಇನ್ ದೇರ್ ಓವರಾಲ್ ಬ್ರೈನ್ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್. ಸೊ ಥರ್ಡ್ ಒನ್ ಬಂದು ನೋ ಸ್ಕ್ರೀನ್ ಆ್ಯಂಡ್ ಝೀರೋ ಸ್ಕ್ರೀನ್ ಟೈಮ್ ಬಿಫೋರ್ 2 years ಏಜ್. ಸೊ ಇದರ ಬದಲಿಗೆ ಇಂಟ್ರೊಡ್ಯೂಸ್ ಲಾಟ್ ಆಫ್ ಪಝಲ್ಸ್ ಆ್ಯಂಡ್ ಬ್ಲಾಕ್ಸ್. So this will helps to a logical capacity and also overall brain development. So and also set a good consistent routine. ತುಂಬ ಸ್ಟ್ರಿಕ್ಟ್ ಆಗಿ ಅಲ್ಲ, ಸಿಂಪಲ್ ರುಟೀನ್ನ ಸೆಟ್ ಮಾಡಿದಾಗ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಬೆನಿಫಿಷಿಯರಿ ಇರುತ್ತೆ. ಓಕೆ, ಸೊ ಸಿಂಪಲ್ ಅಲ್ವಾ? ಮಕ್ಕಳ ಸಿಂಪಲ್ ಗ್ರೋತ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.